ಇನ್ಸ್ಟಾಗ್ರಾಮ್ದಾಗ ಅಪ್ಲೋಡ್ ಮಾಡಿರುವಂಥ ಪೋಸ್ಟ್ಗಳಿಗೆ ಲೈಕ್ಸ್ಗಳನ್ನು ಯಾವ ರೀತಿ ಹೈಡ್ ಮಾಡೋದು ಅಂತ ಹೇಳ್ಕಿಸಿಂದ ಈ ವಿಡಿಯೋದಾಗ ತಿಳ್ಕೊಳ್ಳೋಣ. ಫಸ್ಟಿಗೆ ನಾವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಬೇಕಾಗ್ತದೆ. ಓಪನ್ ಮಾಡಿದ ಕೂಡಲೇ ನೀವು ಹೋಮ್ದಾಗ ಇರ್ತೀರಿ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಏನು ಪ್ರೊಫೈಲ್ ಕಾಣತ್ತದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ರೀಲ್ಸ್ ಮಗಲ್ಕ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ರೀತಿ ಓಪನ್ ಆಗ್ತದೆ. ಓಪನ್ ಆದ ಕೂಡಲೇ ಏನು 3 ಲೈನ್ಸ್ ಇದಾವಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಸೆಟ್ಟಿಂಗ್ ಆ್ಯಂಡ್ ಪ್ರೈವಸಿ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಕೂಡಲೇ ನೀವು ಕೆಳಗೆ ಸರಿಸ್ರಿ. ಆಮೇಲೆ ಇಲ್ಲಿ ಲೈಕ್ ಆ್ಯಂಡ್ ಶೇರ್ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿದು ಆಫ್ ಇರ್ತದೆ, ಇದನ್ನು ನೀವು ಆನ್ ಮಾಡಿರಿ. ಇದನ್ನು ನೀವು ಆನ್ ಮಾಡಿದ್ರಂದ್ರೆ ನೀವು ಅಪ್ಲೋಡ್ ಮಾಡುವಂಥ ಪ್ರತಿ ಪೋಸ್ಟಿಗೂ ಐತಲ್ಲ ಲೈಕ್ಸ್ಗಳ ಹೈಡ್ ಆಗ್ತಾವೆ. ಎಕ್ಸಾಂಪಲ್ ಫೋಟೋ, ವಿಡಿಯೋ, ರೀಲ್ಸ್ ಎಲ್ಲಕ್ಕೂ ಹೈಡ್ ಆಗ್ತಾವೆ. ಈಗ ನಿಮಗೆ ಎಲ್ಲ ಪೋಸ್ಟಿಗೆ ಹೈಡ್ ಮಾಡೋದಿರಲ್ಲ, ನೀವು ಬರೀ ಒಂದೇ ಪೋಸ್ಟಿಗೆ ಐತಲ್ಲ ಲೈಕ್ಸ್ ಹೈಡ್ ಮಾಡೋದಿರ್ತದೆ. ಅವಾಗ ಹೆಂಗೆ ಮಾಡ್ಬೇಕಂತಂದ್ರೆ ನೀವು ಬ್ಯಾಕ್ ಬರ್ರಿ. ಬ್ಯಾಕ್ ಬಂದ ಕೂಡಲೇ ಒಂದು ಸೆಕೆಂಡ್ ಇದನ್ನು ಆಫ್ ಮಾಡ್ತೀನಿ. ಇದನ್ನು ಆಫ್ ಮಾಡ್ತೀನಿ. ಈಗ ಬ್ಯಾಕ್ ಬರ್ರಿ. ಬ್ಯಾಕ್ ಬಂದ ಕೂಡಲೇ ಈಗ ನಂಗೆ ಯಾವ ಪೋಸ್ಟಿಗೆ ಲೈಕ್ಸ್ಗಳನ್ನು ಹೈಡ್ ಮಾಡಬೇಕಾಗಿತ್ತಲ್ಲ ಆ ಪೋಸ್ಟನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ಕೂಡಲೇ ಇಲ್ಲಿ ನೀವು ನೋಡತ್ತಿರ್ಬೋದು ಈ ರೀತಿ ಬರ್ತದೆ. ಅವಾಗ ನೀವು ಇಲ್ಲಿ ಏನು ಮಾಡಬೇಕಂದ್ರೆ 3 ಡಾಟ್ಸ್ ಇದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಹೈಡ್ ಲೈಕ್ಸ್ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಈ ವಿಡಿಯೋ ಲೈಕ್ಸ್ ಹೈಡ್ ಆಗ್ತಾವೆ. ಬೇಕಂದರೆ ಇಲ್ಲಿ ನೋಡ್ಬೋದು ವಾಪಸ್ 3 ಡಾಟ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಅನ್ಹೈಡ್ ಅಂತ ಬರಾಕತ್ತೈತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಹೈಡ್ ಇದ್ದಿದ್ದು ಅನ್ಹೈಡ್ ಆಗ್ತೈತಿ. ಅಂದರೆ ಈಗ ಲೈಕ್ಸ್ಗಳು ಕಾಣಕತ್ತಿಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ವಿ ಅಂದ್ರೆ ಲೈಕ್ಸ್ಗಳು ಕಾಣ್ತಾವಂತ ನಂಗೆ. ಈಗ ಅನ್ಹೈಡ್ ಮೇಲೆ ಓದ್ತಿದ್ರೆ ಈಗ ನಿಮ್ಗೆ ಒಂದು ವೇಳೆ ಹೈಡೇ ಹಿಡಿದಿತ್ತಂದ್ರೆ ಇಷ್ಟೇ ಬಿಡ್ರಿ. ಓಕೆ, ಈ ರೀತಿಯಾಗಿ ನಾವು ಒಂದು ಅಪ್ಲೋಡ್ ಮಾಡಿರೋಂಥ ಪೋಸ್ಟ್ಗಳಿಗೆ ಲೈಕ್ಸ್ಗಳನ್ನು ಅನ್ಹೈಡು ಮಾಡ್ಬೋದು, ಹೈಡು ಮಾಡ್ಬೋದು. ಮುಂದಿನ ವಿಡಿಯೋ ಸಿಗೋಣ. ಬಾಯ್ ಫ್ರೆಂಡ್ಸ್.